ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ಅಧ್ಯಾಯ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 52, 52ನೇ ಅಧ್ಯಾಯ. 52ನೇ ಅಧ್ಯಾಯ ಭಾಳ ಚಿಕ್ಕದಾದಂಥ ಒಂದು ಅಧ್ಯಾಯವಾಗಿರ್ತದೆ. ಅದರಲ್ಲಿ 15 ವಚನಗಳಿದೆ. ಈ 15 ವಚನಗಳಲ್ಲಿ 2 ಭಾಗವನ್ನಾಗಿ ಇದನ್ನು ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ ಯೆಶಾಯ 52, 1-12 ಮೊದಲನೇ ಭಾಗ, 13ರಿಂದ ಕೊನೆಯವರೆಗೆ ಅಂದರೆ 15ರವರೆಗೆ ಎರಡನೇ ಭಾಗವಾಗಿ ವಿಭಾಗಿಸಿಕೊಳ್ಬೋದು. ಮೊದಲನೇ ಭಾಗದಲ್ಲಿ ತಂದೆ ದೇವರ 12 ಕಾರ್ಯಗಳನ್ನು ನಾವು ನೋಡ್ತೇವೆ. 12 ಆ್ಯಕ್ಟ್ಸ್ ಆಫ್ ಯಾಹ್ವೆ, ಗಾಡ್ ದ ಫಾದರ್. ಮತ್ತು 12ನೇ ವಚನ ಆದ ನಂತರ 13, 14, 15 ವಚನದಲ್ಲಿ ತಂದೆಯಾದ ದೇವರು ಕಳಿಸಿಕೊಟ್ಟಂಥ ಆತನ ಸೇವಕನು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು, ಅಂದರೆ ಮೆಸ್ಸಿಯನು, ಅಂದರೆ ತಂದೆ ದೇವರ ಅಭಿಷಿಕ್ತನ 7 ಬಡತಿಗಳನ್ನು ಅಥವಾ ಆ ಬಡತಿಯ 7 ಹೆಜ್ಜೆಗಳನ್ನು ನಾವು ನೋಡ್ತೇವೆ. 7 ಸ್ಟೆಪ್ಸ್ ಆಫ್ ಪ್ರಮೋಷನ್ ಅಂತ ಹೇಳಿಬಿಟ್ಟು ಸ್ವಲ್ಪ ಕಷ್ಟಕರವಾದಂಥ ಒಂದು ಅಧ್ಯಾಯ ಇದು. ಯಾಕೆ ಕಷ್ಟಕರವಾದಂಥ ಅಧ್ಯಾಯ ಅಂತ ಹೇಳಿದ್ರೆ, ಮೆಸ್ಸಿಯನ ಕಷ್ಟಾನುಭವದ ಬಗ್ಗೆ ನಾವು ಬಂದಿದ್ದೇವೆ. ಯಾಕಂತ ಹೇಳಿದರೆ ಯೆಶಾಯ 53ನೇ ಅಧ್ಯಾಯ, 52ನೇ ಅಧ್ಯಾಯ 13ರಿಂದ ಪ್ರಾರಂಭವಾಗುವಂಥದ್ದಾಗಿದೆ. ಯಾಕಂದರೆ ಯೆಹೋವನ ದಾಸನು, ಗುಲಾಮನು ಎಂಬುದಾಗಿ ಕರೆಯಲ್ಪಡುವಂಥ ಮೆಸ್ಸಿಯನ ಕುರಿತಾಗಿ. ಸರಿ, ಈಗ ನಾವು 52ನೇ ಅಧ್ಯಾಯ 12 ಯೆಹೋವನ ಅಥವಾ ತಂದೆ ದೇವರ ಕೃತ್ಯಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 12 ಆ್ಯಕ್ಟ್ಸ್ ಆಫ್ ಯಾಹ್ವೆ. ಎಲ್ಲೆಲ್ಲಿ ಯೆಹೋವನ ಎಂಬ ಪದ ಬರ್ತದೆ, ಹೆಚ್ಚಿನ ಅಂಶ ಅಲ್ಲಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಈಗ 3ನೇ ವಚನಕ್ಕೆ ಬಂದಾಗ 52 ಯೆಶಾಯ 3ನೇ ವಚನ, ಯೆಹೋವನ ಮಾತನ್ನು ಕೇಳಿರಿ, ಯೆಹೋವನ ಮಾತನ್ನು ಕೇಳಿರಿ. ಹಾಗಾದರೆ ದೇವರು ಮಾತಾಡ್ತಾನೆ. ನಮಗೆ ಬಡ್ತಿ ಬರುವುದಕ್ಕೆ ಮುಂಚಿತವಾಗಿ ದೇವರು ಮಾತಾಡ್ತಾನೆ, ಅಥವಾ ನಮಗೆ ಕಷ್ಟ ಬರುವುದಕ್ಕೆ ಮುಂಚಿತವಾಗಿ ದೇವರು ಮಾತಾಡ್ತಾನೆ, ಅಥವಾ ನಮಗೆ ಶೋಧನೆ ಬರುವುದಕ್ಕೆ ಮುಂಚಿತವಾಗಿ ಕೂಡ ದೇವರು ಮಾತಾಡ್ತಾನೆ. ಯಾವ ರೀತಿಯಾಗಿ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಶೋಧನೆ ಬಂದಿತ್ತು. ಯಾರಿಗೆ? ಕಾಯಿನನಿಗೆ. ದೊಡ್ಡ ಶೋಧನೆ ಅಂತ ಹೇಳಿದರೆ ಭಾಳ ದೊಡ್ಡ ಶೋಧನೆ. ಯಾಕಂತೇಳಿದರೆ ತನ್ನ ಸಹೋದರನನ್ನೇ ಕೊಲೆ ಮಾಡುವಂಥ ಒಂದು ಶೋಧನೆ ಕಾಯಿನನಿಗೆ ಬಂದಿತ್ತು. 4ನೇ ಅಧ್ಯಾಯದ 7ನೇ ವಚನದಲ್ಲಿ ದೇವರು ಅವರ ಹತ್ರ, ಕಾಯಿನನ ಹತ್ರ ದೇವರು ಮಾತಾಡ್ತಾರೆ. ಮಾತಾಡಿದ ನಂತರ ತರುವಾಯ 8ನೇ ವಚನದಲ್ಲಿ ಕಾಯಿನನು ತನ್ನ ತಮ್ಮನನ್ನು ಕೊಂದ ವಿಷಾದಕರವಾದಂಥ ಘಟನೆ ನಾವು ನೋಡ್ತೇವೆ. ಹಾಗಾದರೆ ಒಂದು ಘಟನೆ ಆಗೋದಕ್ಕೆ ಮುಂಚಿತವಾಗಿ ದೇವರು ಮಾತನಾಡ್ತಾರೆ. ನಿಲ್ಲಿಸಲ್ಲ ದೇವರು. ಯಾಕಂದರೆ ನಮಗೆ ಸ್ವತಂತ್ರ ಚಿತ್ತ ಕೊಟ್ಟಿದ್ದಾರೆ. ಒಳ್ಳೆಯದಾದರೂ ಮಾಡ್ಬೋದು, ಕೆಟ್ಟದಾದರೂ ಮಾಡುವುದಕ್ಕೆ. ಆದರೆ ಒಂದು ದಿನ ಬರ್ತದೆ, ಆಗ ದೇವರು ಹೇಳ್ತಾರೆ, ನೀವೇ ಇದನ್ನು ಮಾಡಿದ್ದು, ನಿಮ್ಮ ಸ್ವತಂತ್ರ ಚಿತ್ತದಿಂದನೇ ಮಾಡಿದ್ದು, ಅದಕ್ಕನುಸಾರವಾಗಿ ನಾನು ತೀರ್ಪು ಮಾಡ್ತೇನೆ ಎಂಬುದಾಗಿ. ಇಲ್ಲಿ ದೇವರು ಮಾತನಾಡಿದ್ದನ್ನು ನಾವು ಮೊದಲನೇದಾಗಿ ನಾವು ನೋಡ್ತೇವೆ. ಮತ್ತು ಆ ಮಾತು ಭಾಳ ಚೆನ್ನಾಗಿದೆ, ನನಗೆ ಭಾಳ ಇಷ್ಟ ಆಯಿತು. 52ನೇ ಅಧ್ಯಾಯ 3ನೇ ವಚನ. ಯಾಕಂದರೆ ಲಾಭ
ಪಡೆಯದೆ, ವಾವ್, ನಿಮ್ಮನ್ನು ಮಾರಿದೇನು. ಲಾಭ ಪಡೆಯದೆ, ನನಗೇನು ಪ್ರಯೋಜನ ಆಗಲಿಲ್ಲ, ಆದರೂ ಕೂಡ ದೇವರು ಆತನು ನ್ಯಾಯವಂತನಾದ ಕಾರಣ ಆತನು ತನ್ನ ಜನರನ್ನು ಶಿಕ್ಷೆಗೆ ಒಳಪಡಿಸಬೇಕಾಯಿತು. ಹೌದು, ಅನ್ಯರ ಕೈಗೆ ಅವರನ್ನು ಮಾರಿದೇನು ಅಂತ ಹೇಳಿದರೆ ಅವರನ್ನು ಒಪ್ಪಿಸಿಕೊಟ್ಟನಂತ ನಾವು ತಗೊಳ್ಳೋಣ. ಮಾರಿದನಂತ ಹೇಳಿದರೆ ನಾವು ದುಡ್ಡು ಕೊಟ್ಟು ಹಾಗೆ ಅಲ್ಲ. ಅದಕ್ಕೆ ದೇವರು ಸ್ಪಷ್ಟಪಡಿಸಿ ಲಾಭ ಪಡೆಯದೆ, ಆ ರೀತಿಯಾಗಿ ದೇವರು ಮಾಡಿದ್ದ ಮೊದಲನೇ ಸಂಗತಿಯನ್ನು ದೇವರು ಮಾತಾಡಿದ್ದನ್ನು ನಾವು ನೋಡ್ತೇವೆ ಯೆಶಾಯ 52ರಲ್ಲಿ. ಮತ್ತು ಹಾಗೆ ನಾವು 3ನೇ ವಚನ 2ನೇ ಭಾಗ ನೋಡುವಾಗ ಮೊದಲನೇದು ಸ್ವಲ್ಪ ದುಃಖ ಅನ್ನಿಸ್ತದೆ, ಕಸಿಬಿಸಿ ಅನ್ನಿಸ್ತದೆ. ಆದರೆ 2ನೇ ಭಾಗ ಎಷ್ಟು ಚೆನ್ನಾಗಿದೆ ನೋಡ್ರಿ. ಹಣ ತಕ್ಕೊಳ್ಳದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು. ವಾವ್! ಮಾತನಾಡುವ ದೇವರು 52 3ನೇ ವಚನ ಯೆಶಾಯ. ಬಿಡುಗಡೆ ಮಾಡುವ ದೇವರು 52 3ನೇ ವಚನದ 2ನೇ ಭಾಗ. ಬಿಡುಗಡೆ ಮಾಡುವ ದೇವರು. ದೇವರಿಗೆ ಹಣ ಬೇಕಾಗಿಲ್ಲ, ದೇವರಿಗೇನೂ ಬೇಕಾಗಿಲ್ಲ. ಆದರೂ ಕೂಡ ನಮ್ಮ ಭಾಷೆಯಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ತನಗೇನು ಲಾಭ ಬಂದಿಲ್ಲ ತನ್ನ ಜನರನ್ನು ಶಿಕ್ಷಿಸುವುದರಲ್ಲಿ ಅಥವಾ ಬಿಡುಗಡೆ ಮಾಡುವುದರಲ್ಲಿ, ಆದರೆ ಆತನಿಗೆ ಸಂತೋಷ ಇದೆ. ಸರಿ, 3ನೇದಾಗಿ ದೇವರ ಬಗ್ಗೆ 12 ಕೃತ್ಯಗಳಲ್ಲಿ 3ನೇ ಕೃತ್ಯ ಏನಂದರೆ, ದೇವರು ಇದು ಕೂಡ ಭಾಳ ಚೆನ್ನಾಗಿದೆ. ಅದೇನೆಂದರೆ, ಒಂದು ಹಿಸ್ಟ್ರಿಯನ್ನು ನಾವು ನೋಡ್ತೀವಿ. ಮೊಟ್ಟ ಮೊದಲು ಐಗುಪ್ತದಲ್ಲಿದ್ದರು, ಈಜಿಪ್ಟಿನಲ್ಲಿದ್ದರು. 2ನೇದಾಗಿ ಅಶೂರಿಯರು ಅಟ್ಯಾಕ್ ಮಾಡಿದರು. ಆಮೇಲೆ 11ನೇ ವಚನ ಪ್ರಕಾರವಾಗಿ ಬಾಬೇಲ್ನವರು ಬಂದರು. ಈ ರೀತಿಯಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಇಸ್ರಾಯೇಲನ್ನು, ಚಿಕ್ಕ ದೇಶವಾದ ದೇವರು ಆದುಕೊಂಡ ಜನಾಂಗವನ್ನು ಕುಗ್ಗಿಸಿಬಿಡ್ತು. ಆ ರೀತಿಯಾಗಿ ಕುಗ್ಗಿಸಲಿಕ್ಕೆ ಕಾರಣ ಏನಂತ ಹೇಳಿದರೆ, ಅವರು ಮಾಡಿದ ತಪ್ಪಿಗಾಗಿ ದೇವರು ಅವರನ್ನು ಶಿಕ್ಷಿಸಬೇಕಾಯಿತು. ಯಾವಾಗ ಜನರು ದೇವರ ವಾಕ್ಯಕ್ಕೆ ಅವಿಧೇಯರಾದರೋ ಆಗ ಅನ್ಯರು ಅವರ ಬಲ ಹೆಚ್ಚುತ್ತಿತ್ತು. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ನಾವು ಪರೀಕ್ಷೆ ಮಾಡಿಕೊಳ್ಳುವುದಾದರೆ, ಯಾವಾಗ ನಮ್ಮ ಜೀವನದಲ್ಲಿ ಅನ್ಯ ಹಸ್ತ ಇದೆಯೋ, ಸ್ಟ್ರೇಂಜ್ ಹ್ಯಾಂಡ್ ಆಫ್ ಎ ಸ್ಟ್ರೇಂಜರ್, ಯಾರದು ಅನ್ಯ ಹಸ್ತ ಅಂತ ಕೇಳುವಾಗ, ಕೋಪ ಎಂಬ ಅನ್ಯ ಹಸ್ತ, ದ್ವೇಷ ಎಂಬ ಅನ್ಯ ಹಸ್ತ, ಹೊಟ್ಟೆ ಕಿಚ್ಚು ಎಂಬ ಅನ್ಯ ಹಸ್ತ, ಕಾಮ ಎಂಬ ಅನ್ಯ ಹಸ್ತ, ಚಿಂತೆ ಎಂಬ ಅನ್ಯ ಹಸ್ತ, ಈ ರೀತಿಯಾಗಿ ಬೇರೆ ಬೇರೆ ಅನ್ಯರ ಹಸ್ತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಾಗ ಅದು ದೇವರು ಪ್ರೀತಿಯಿಂದ ನಮ್ಮನ್ನು ಶಿಕ್ಷಿಸುವುದು ಅಂತ ತಿಳ್ಕೊಳ್ಳೋಣ. ಆದರೆ ಅದೇ ಸಂದರ್ಭದಲ್ಲಿ ನಾವು ದೇವರಿಗೆ ಮೊರೆ ಇಡಬೇಕು ಎಂಬುದನ್ನು ಕೂಡ ದೇವರು ಅಪೇಕ್ಷೆ ಪಡುವಾತನಾಗಿದ್ದಾನೆ. ಸರಿ, ಇಲ್ಲಿ ಒಂದು ಚರಿತ್ರೆಯನ್ನು 7ನೇ ವಚನದಲ್ಲಿ ದೇವರು ಹೇಳಿಬಿಟ್ಟು, ನನ್ನ ಜನರು ಮೊಟ್ಟ ಮೊದಲನೇದು ಐಗುಪ್ತದಲ್ಲಿ ಇಳ್ಕೊಳ್ಬೇಕಂದು ಹೋಗಿ ಅಲ್ಲಿ ಸರಿಯಾಗ್ಬಿಟ್ರು. ಆಮೇಲೆ ಅಶ್ಶೂರ್ಯರು ಕೂಡ ಹಕ್ಕಿಲ್ಲದೆ ಅವರನ್ನು ಬಾಧೆಪಡಿಸಿದರು. ಅವ್ರಿಗೇನು ಹಕ್ಕಿಲ್ಲ, ಆದರೂ ಕೂಡ ಬಾಧೆಪಡಿಸಿದರು. ಈಗಲೂ ಈಗ 2 ದೇಶ ಆಯಿತು, 3ನೇದು ಬಾಬೆಲ್ ಕೂಡ ಸಾಮ್ರಾಜ್ಯ. ಈಗಲೂ ಅನ್ಯರು ನನ್ನ ಜನರನ್ನು ಹಕ್ಕಿಲ್ಲದೆ ಒಯ್ದಿರಲು, ಹಕ್ಕಿಲ್ಲದೆ ಬಾಬೇಲ್ನವರು ಒಯ್ದಿರಲು. ಮುಂದೆ ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಪವರ್ಫುಲ್ ಆಗಿ ಶಕ್ತಿಯುತವಾಗಿದೆ. 52ನೇ ಅಧ್ಯಾಯ 4ನೇ ವಚನ ಯೆಶಾಯನ ಗ್ರಂಥದಲ್ಲಿ, ಹಕ್ಕಿಲ್ಲದೆ ಅವರನ್ನು ಬಾಧೆಪಡಿಸಿದರು. ಹೌದು, ನಿಜ. ಅನ್ಯರು ಈಗ ನನ್ನ ಜನರನ್ನು ಹಕ್ಕಿಲ್ಲದೆ ಒಯ್ದಿರಲು ನಾನು ಇಲ್ಲಿ ಸುಮ್ಮನಿರುವುದು ಹೇಗೆ? ವಾವ್, ಪವರ್ಫುಲ್. ನಾನು ಯಾಕೆ ಸುಮ್ಮನಿರಬೇಕಿಲ್ಲಿ?
ಪರಲೋಕದಲ್ಲಿ ಕೂತ್ಕೊಂಡು ಸುಮ್ಮನೆ ನಾನು ಯಾಕೆ ಇರಬೇಕು ಅನ್ನುವಂಥ ರೀತಿಯಲ್ಲಿ. ಸರಿ, ನನ್ನ ಸುಮ್ಮನಿರುವುದು ಹೇಗೆ? ನನ್ನ ಪ್ರಜೆಯನ್ನು ಆಳುವವರು ರೌದ್ರದಿಂದ ಕಿರ್ಚುತ್ತಾರೆ. ಆ ರೀತಿಯಾಗಿ ಆದಾಗ ಏನಾಗ್ತದೆ? ನನ್ನ ನಾಮವು ದಿನವೆಲ್ಲ ಎಡಬಿಡದೆ ದೂಷಣೆಗೆ ಗುರಿಯಾಗಿದೆ. 70 ವರ್ಷಗಳು ಬಾಬೆಲ್ನಲ್ಲಿ, ಗಲಿಬಿಲಿಯಲ್ಲಿ ದೇವಜನರು ಇದ್ದಾಗ 70 ವರ್ಷಗಳು ದೇವರ ನಾಮವು ಒಂದು ರೀತಿಯಿಂದ ದಿನವೆಲ್ಲ ಎಡೆಬಿಡದೆ ದೂಷಣೆಗೆ ಗುರಿಯಾಗಿದ್ದರಿಂದ ದೇವರು ಹೇಳ್ತಾರೆ, ನಾನು ಸುಮ್ಮನಿರುವುದು ಹೇಗೆ? ಒಂದು ರೀತಿಯಿಂದ ಸುಮ್ಮನಿರಬೇಕಾಗ್ತದೆ ದೇವರು. ಯಾಕಂದರೆ ಇವರಿಗೆ ಬಂದಂಥ ಶಿಕ್ಷೆ ನ್ಯಾಯವಾದದ್ದು. ದೇವರು ನ್ಯಾಯಾಧೀಶನು, ನ್ಯಾಯಾಧಿಪತಿ. ಆದ ಕಾರಣ ಶಿಕ್ಷೆ ಕೊಡಲೇಬೇಕು. ಇನ್ನೊಂದು ಕಡೆಯಿಂದ ಒಡಂಬಡಿಕೆ, ಪ್ರೀತಿ, ವಾತ್ಸಲ್ಯ, ದುಃಖ. ಸರಿ, ಅನಂತರ ನಾವು 4ನೇದಾಗಿ ನೋಡುವಾಗ ದೇವರ 12 ಕೃತ್ಯಗಳಲ್ಲಿ ಮೊದಲನೇದು ಆತನು ಮಾತಾಡ್ತಾನೆ, 2ನೇದು ಆತನು ಬಿಡುಗಡೆ ಮಾಡೋದಾಗಿ ಹೇಳುವಂಥದ್ದನ್ನು ನೋಡ್ತೀವಿ. 3ನೇದು ನಾನು ಸುಮ್ಮನಿರೋದು ಹೇಗೆ ಅಂತ 4ನೇದಾಗಿ ನೋಡುವಾಗ ದೇವರು ಏನಂತ, ಯೆಹೋವನ ನುಡಿ 6ನೇ ವಚನ ಏನದು? ಹೌದು, ನಾನೇ ರಕ್ಷಣೆ ಮಾಡಿದ್ದಂತ ಆ ದಿನದಲ್ಲಿ ಗೊತ್ತಾಗ್ತದೆ, ತಿಳಿದುಕೊಳ್ಳುವರು ಎಂಬುದಾಗಿ ದೇವರು ಹೇಳ್ತಾರೆ. ಆ ರೀತಿಯಾಗಿ ಹೇಳಿಬಿಟ್ಟು ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ತರುವ ದೂತನ ಪಾದಗಳು ಎಷ್ಟೋ ಅಂದವಾಗಿದೆ ಎಂಬುದಾಗಿ ಸ್ವಲ್ಪ ಒಂದು ಮಾತು ಅಲ್ಲಿ ಹೇಳಲಾಗಿದೆ. ಸುವಾರ್ತೆ ಆ ದಿವಸಗಳಲ್ಲಿ ಏನಾಗಿತ್ತು ಎಂಬುದಾಗಿ ನೋಡುವಾಗ ಭಾಳ ಸಿಂಪಲ್ ಆಗಿತ್ತು. ಸುವಾರ್ತೆ ಆ ದಿವಸಗಳಲ್ಲಿ 7ನೇ ವಚನದ 2ನೇ ಭಾಗ, ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ. ಯುವರ್ ಗಾಡ್ ರೂಲ್ಸ್. ಹೌದು, ಇದೇ ಶುಭವರ್ತಮಾನ, ಇದೇ ಶುಭದ ಸುವಾರ್ತೆ. ಶುಭದ ಸುವಾರ್ತೆ ನೋಡ್ರಿ. ಮತ್ತು ಇದನ್ನು ಮೇಯ್ನಾಗಿ ಚೀಯೋನಿಗೆ ಆ ದಿವಸಗಳಲ್ಲಿ ದೇವಜನರಿಗೆ ತಿಳಿಸಬೇಕಾಯಿತು. ಅನ್ಯರಿಗಿನ್ನೂ ಸುವಾರ್ತೆ ಅಥವಾ ಯೆಹೂದ್ಯರಲ್ಲದವರಿಗೆ ಸುವಾರ್ತೆ ಇನ್ನೂ ಹಬ್ಬಲಿಲ್ಲ. ಅವ್ರಿಗೆ ಬೇಕಾದರೆ ಯೆರೂಸಲೇಮ್ ಬರಬೇಕು, ಬಂದು ಸುವಾರ್ತೆಯನ್ನು ಕೇಳಬೇಕು ಎಂಬುದಾಗಿ ಇತ್ತು. ಯಾಕಂತೇಳಿದರೆ ಸೊಲೊಮೋನನು ಆಲಯವನ್ನು ಕಟ್ಟಿದ ಮೇಲೆ ಜನರು ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬರಲಿ ಎಂಬುದಾಗಿ, ಬಾ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೋಗು ಎಂಬುದಾಗಿದೆ. ಮತ್ತು 8ನೇ ವಚನ ನಾವು ನೋಡೋದಾದರೆ ಹೌದು, ದೇವರ ರಾಜ್ಯಭಾರವನ್ನು ವಹಿಸಿದ್ದಾನೆ. ಇದನ್ನು ನಾವು ಪ್ರತಿ ನಮ್ಮ ಸಮಸ್ಯೆಗಳಲ್ಲಿ ಅನ್ವಯಿಸಿಕೊಳ್ಳಬೇಕು. ಸಮಸ್ಯೆ ಇದೆಯಾ? ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ. ಹೋರಾಟ ಇದೆಯಾ? ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ. ಕುಟುಂಬ ಸಮಸ್ಯೆಯೇ? ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ. ಸಭಾ ಸಮಸ್ಯೆಯೇ? ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ. ಯಾಕಂದರೆ ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ಇದನ್ನೇ ಯೆಶಾಯನು ಅಂದು ಪ್ರಾರಂಭದಲ್ಲಿಯೇ 9ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳಿದ್ದಾಯಿತು. ಇಲ್ಲಿ ಕೂಡ ಅದೇ ಮಾತು ಬೇರೆ ರೀತಿಯಲ್ಲಿ ಇದೇ ಶುಭವಾರ್ತೆ. ಮತ್ತು 6ನೇದಾಗಿ ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೀವಿ. ಯೆಹೋವನು ಚೀಯೋನಿಗೆ ತಿರುಗಿ ಬರುವುದನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾರೆ. ಹೌದು, ಕ್ರಿಸ್ತನ ಮುಖಾಂತರವಾಗಿ ಅದನ್ನು ನೋಡ್ತಾರೆ. 7ನೇದಾಗಿ ಯೆಹೋವನು ಯೆರೂಸಲೇಮನ್ನು ವಿಮೋಚಿಸುವಂಥದ್ದು 9ನೇ ವಚನದಲ್ಲಿ ದೇವರ ಇನ್ನೊಂದು ಕಾರ್ಯವಾಗಿದೆ. ಹೌದು, ಯೆರೂಸಲೇಮನ್ನು ವಿಮೋಚಿಸುವಂಥದ್ದು ಇದು 7ನೇ ದೇವರ ಕಾರ್ಯ, ಕೃತ್ಯ. ವಿಮೋಚಿಸಿ ಅಷ್ಟೇ ಅಲ್ಲ,
ಯೆಹೋವನು ಸಕಲ ಜನಾಂಗಗಳ ಕಣ್ಣೆದುರಿನಲ್ಲಿ ಆತನು ತನ್ನ ಶಕ್ತಿಯನ್ನು ದೇವರು ತೋರಿಸ್ತಾನೆ. ವಿಮೋಚನೆಯಲ್ಲಿ ಶಕ್ತಿ, ಅದಕ್ಕೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಆಜ್ಞಾಪಿಸಿತು. 9ನೇದಾಗಿ ದೇವರ ರಕ್ಷಣಾ ಕಾರ್ಯವನ್ನು ಎಲ್ಲ ದಿಕ್ಕಿನವರು ನೋಡ್ತಾರಂತ್ರಿ. ವಾವ್, ದೇವ್ರ ಸ್ತೋತ್ರ. ಮತ್ತು ಯೆಹೋವನ ಆರಾಧನೆ ಕೂಡ ಭಾಳ ಪ್ರಾಮುಖ್ಯ. ಉಪಕರಣಗಳನ್ನು ಹೊರುವಂಥವರು ಶುದ್ಧರಾಗಿರ್ಬೇಕಂತ ದೇವರು ಇಷ್ಟಪಡ್ತಾನೆ. ಮತ್ತು ಯೆಹೋವನು ನಿಮಗೆ 11ನೇದಾಗಿ ಮುಂಬಲವಾಗಿ ಮುಂದರಿಯುವನು. ವಾವ್. 12ನೇದಾಗಿ ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ಮುಂಬಲ, ಹಿಂಬಲವಾಗಿ ಇರುವಂಥದ್ದು. ಕೊನೆಯದಾಗಿ ಯೆಶಾಯನ ಗ್ರಂಥ 52ನೇ ಅಧ್ಯಾಯದ 13ರಿಂದ 15 ವಚನಗಳಲ್ಲಿ ಸೇವಕನ ಬಗ್ಗೆ, ಕ್ರಿಸ್ತನ ಬಗ್ಗೆ, ಮೆಸ್ಸಿಯನ ಬಗ್ಗೆ, ಅಭಿಷಿಕ್ತನ ಬಗ್ಗೆ ಕೆಲವು ಮಾತುಗಳಿದೆ. ಆ ಸೇವಕನು ಕೃತಾರ್ಥನಾಗುವನು, ಉನ್ನತ ಮಹೋನ್ನತ ಪದವಿಗೆ ಬರುವನು. ಹೇಗೆ ಕರ್ತನ ದಾಸನು, ಕರ್ತನ ಸೇವಕನು, ಮೆಸ್ಸಿಯನ್ನು ಉನ್ನತಕ್ಕೆ ಬಂದನು ಎಂಬುದಾಗಿ ನೋಡುವಾಗ, ಮೊದಲನೇದು 7 ವಿಷಯಗಳು ಬರೆಯಲ್ಪಟ್ಟಿದ್ದು. ಮೊದಲನೇದು ಆತನ ಮುಖವು 14ನೇ ವಚನ ವಿಕಾರವಾಗಿತ್ತು. 2ನೇದು ಆತನ ರೂಪವು ವಿಕಾರವಾಯಿತು. 3ನೇದು ಅನೇಕರು ಆತನ ನೋಡಿ ಹೌದು ಬೆದರಿ ಬಿದ್ದರಂತೆ. 4ನೇದು ಜನಾಂಗದವರು ವಿಸ್ಮಯಗೊಂಡರು ಆತನ ನೋಡಿ. 5ನೇದಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅರಸರು ಕೂಡ ಆತನ ಮುಂದೆ ಬಾಯಿ ಮುಚ್ಕೊಂಡ್ಬಿಟ್ರು. 6ನೇದಾಗಿ ಹೌದು ಸುದ್ದಿಯೇ ಇಲ್ಲದ ಸಂಗತಿಯನ್ನು ಭಾಳ ಜನರು VIP ನೋಡ್ತಾರೆ. 7ನೇದಾಗಿ ಎಂದೂ ಕೇಳದ ವಿಷಯವನ್ನು ಗ್ರಹಿಸಿಕೊಳ್ತಾರೆ. ಆ ಎಂದೂ ಕೇಳದ ಸಂಗತಿ ಏನು? ಯೆಶಾಯ 53. ಹೌದು, ದೇವರ ಸೇವಕನು ಹೇಗೆ ಕೃತಾರ್ಥರಾಗುವಂಥದ್ದು, ಹಳೆ ಒಡಂಬಡಿಕೆಯಲ್ಲಿ ಕೂಡ ಹೇಗೆ ಕೃತಾರ್ಥನಾಗುವುದು, ಹೇಗೆ ಉನ್ನತಕ್ಕೆ ಮೇಲೆ ಇರುವಂಥದ್ದು, ಹೇಗೆ ಮಹೋನ್ನತ ಪದವಿಗೆ ಬರುವಂಥದ್ದು, 3 ವಿಷಯಗಳು. ದೇವ್ರ ಸೇವಕರು ಕೃತಾರ್ಥರಾಗೋದು ಹೇಗೆ, ದೇವ್ರ ಸೇವಕರು ಉನ್ನತವಾಗಿ ಮೇಲಕ್ಕೇರುವುದು ಹೇಗೆ, ದೇವ್ರ ಸೇವಕರು ಮಹೋನ್ನತ ಪದವಿಗೆ ಬರುವುದು ಹೇಗೆ ಅಂದರೆ ಈ 7 ಮೆಟ್ಟಲುಗಳಿಂದ. ಆ 7 ಮೆಟ್ಟಲುಗಳನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಶಿಲುಬೆಯ ಅನುಭವ, ಅದೇ ಪ್ರಮೋಷನ್. ದಿನಾಲು ಹೊತ್ತುಕೊಂಡು ಲೂಕ 9:23. ಆ ಶಿಲುಬೆ ಏನು, ಶಿಲುಬೆಯ ಕೇಂದ್ರ ಏನಾಗಿತ್ತು? ಯೆಶಾಯ 53ರಲ್ಲಿ ಅದನ್ನು ನಾವು ನೋಡಲಿಕ್ಕಿದ್ದೇವೆ. ಯೆಶಾಯ 52ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿ.